ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಒಂದು ಒಳ್ಳೆ ವ್ಯೂಸ್ ಬಂದರೆ, ಕಮೆಂಟ್ಸ್ ಬಂದರೆ, ಹಾಗೆ ಸಬ್ಸ್ಕ್ರೈಬರ್ ಆದರೆ ನಮಗೂ ವೀಡಿಯೋಸ್ ಮಾಡೋಕ್ಕೆ ಏನೋ ಒಂದು ಉತ್ಸಾಹ ಬರುತ್ತೆ. ಇನ್ನೂ ಜಾಸ್ತಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತು, ಒಳ್ಳೊಳ್ಳೆ ವೀಡಿಯೋ ಮಾಡ್ಕನ್ಸುತ್ತೆ. ಸೊ ಕೀಪ್ ಸಪೋರ್ಟ್. ಸೊ ಇವತ್ತು ಶನಿವಾರ ಸಂಜೆ 7 ಗಂಟೆ ಆಯಿತು. ಆಂಜನೇಯ ಟೆಂಪಲ್ ಅಲ್ಲಿಂದ ಮನೆ ಹಾಕೊಂಡಿತ್ತು. ಅಲ್ಲಿ ಹೊರಟಿತ್ತು. ಫಸ್ಟ್ ದೇವಸ್ಥಾನಕ್ಕೆ ಆಂಜನೇಯ ಟೆಂಪಲ್ ಎಷ್ಟು ಫೀಟ್ ಅದು? 80 ಫೀಟ್ ಆಂಜನೇಯ ಟೆಂಪಲ್ ಇದೆ ಕುಂದಾಪುರದಲ್ಲಿ. ಅಲ್ಲಿ ಹೋಗಿ ಹಂಗ್ಳೂರು ಅಲ್ಲಿ ಹೋಗಿ ಅಲ್ಲೊಂದು ಕೈ ಮುಕ್ಕೊಂಡು ಹಾಗೆ ಅಲ್ಲಿಂದ ಮನೆಗೆ ಹಾಕೊಂಡಿತ್ತು. ಹಾಪಂಗ ಬಂತೀಗ ಟೆಂಪಲ್ ಹತ್ರ. ನೈಟ್ ಅಲ್ಲ, ಅಷ್ಟು ತೋರುವುದಿಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡ್ತೆ. ಇಷ್ಟೊತ್ತಿಗೂ ಟೆಂಪಲ್ ಓಪನ್ ಇರತ್ತಿಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಶನಿವಾರ ಮಾತ್ರ ಇರ್ಕಲ್ಲ, ಜನನೂ ಇರ್ತಾರೆ ಮತ್ತು ಶನಿವಾರ. ಹಾಪ ಈಗ ಮೇಲೆ ದೇವ್ರಿಗೆ ಕೈ ಮುಗ್ದು ಪ್ರಸಾದ ತಕೊಂಡು ಬಪ್ಪ. ಪ್ರಸಾದ ಕೊಟ್ಟಿರ್ತಾನೆ. ಶನಿವಾರ ವೆರೈಟಿ ಪ್ರಸಾದ ಇಬ್ಬರಿಗೆ ಸೇರಿ ಅಳಿಕೆ ಕೊಟ್ಬಿಟ್ಟು ವೆರೈಟಿ ಪ್ರಸಾದ ಇರುತ್ತೆ. ಈ ವಿಡಿಯೋದಲ್ಲೂ ಅಷ್ಟು ಕ್ಲಿಯರ್ ಆಗಿ ತೋರುವುದಿಲ್ಲ ಆಂಜನೇಯ ಸ್ಟ್ಯಾಚು. ನಾನು ಮತ್ತೊಂದು ವಿಡಿಯೋ ಮಾಡಿ ಹಾಕಿದೆ, ನನ್ನ ಪೇಜಲ್ಲಿ ಚೆಕ್ ಮಾಡಿ. ಮತ್ತೊಂದು ವಿಡಿಯೋ ಇತ್ತು ಫುಲ್ ಈ ಟೆಂಪಲ್ ಬಗ್ಗೆ, ಸ್ಟ್ಯಾಚು ಅದ್ರ ಬಗ್ಗೆ ಅದೆಲ್ಲದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದೆ. ಒಂದ್ಸಲ ನಂದು ಪೇಜಿಗೆ ಹೋಗಿ ಚೆಕ್ ಮಾಡಿ, ನೀವು ಆ ವಿಡಿಯೋದಲ್ಲೂ ಕಾಣ್ಲಕ್ಕೆ. ನೈಟ್ ಅಲ್ಲ, ಅಷ್ಟು ಕ್ಲಿಯರಾಗಿ ಆಂಜನೇಯ ಸ್ಟ್ಯಾಚು ತೋರುವುದಿಲ್ಲ. ನಾನು ಈ ದೇವಸ್ಥಾನದ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದೆ, ಸ್ಟ್ಯಾಚು ಆ್ಯಂಡ್ ದೇವಸ್ಥಾನದ ಬಗ್ಗೆ, ಯಾವತ್ತಾದ ಸ್ಟ್ಯಾಚು ಎಷ್ಟು ಫೀಟ್ ಇತ್ತು, ಹೆಂಗಿತ್ತು ಅಂದ್ಕೊಂಡು ನೀವು ಆ ವಿಡಿಯೋದಲ್ಲಿ ಎಲ್ಲ ಕಾಣ್ಲಕ್ಕೆ ಕ್ಲಿಯರ್ ಇತ್ತು. ಅದು ಡೇ ಮಾಡೋದು ವಿಡಿಯೋ. ನಾನು ಫುಲ್ ಟೆಂಪಲ್ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದೆ. ನಂದು ಚಾನಲಿಗೆ ಹೋಗಿ ಚೆಕ್ ಮಾಡಿ, ಪೇಜಿಗೆ ಹೋಗಿ ಸಿಕ್ಕತ್ತೆ ನಿಮ್ಗೆಲ್ಲ. ಅಲ್ಲಿ ನೀವು ಕ್ಲಿಯರಾಗಿ ಕಾಣ್ಲಕ್ಕೆ. ಡೇ ಮಾತ್ರ ಸ್ಟ್ಯಾಚು ಸಖತ್ ತೋರತ್ತು. ಈಗ ನೈಟ್ ಅಪ್ಪುಕೋಯಿ ನಮಗೂ ಕಾಣಿಸ್ತಿಲ್ಲ ಮುಖ. ಡೇ ಮಾತ್ರ ಒಳ್ಳೆ ತೋರತ್ತೆ, ಸಖತ್ ತೋರತ್ತೆ. ಯಾರಾದರೂ ತುಂಬ ಜನ ಟೂರಿಸ್ಟ್ ಬರ್ತಾರೆ ಈಗ ಈ ದೇವಸ್ಥಾನಕ್ಕೆ. ನೀವೇನಾದರೂ ಉಡುಪಿ ಸೈಡ್, ಕುಂದಾಪುರ ಸೈಡ್ ಬಂದರೆ ಈ ಟೆಂಪಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ತುಂಬ ಚಂದ ಇತ್ತು ಟೆಂಪಲ್ಲು. ಸ್ಟ್ಯಾಚು ಕಾಮ್ಕು ಹಾಗೆ ತುಂಬ ಖುಷಿ ಆಯ್ತು. ಮುರುಡೇಶ್ವರ ಪ್ಯಾಟಿಗೆ ಬಂತೀಗ. ಸುನಿಯವ್ರಿಗೆ ಮೆಡಿಕಲಿಗೆ ಹೋಗ್ತಿತ್ತು ನಮ್ಗೆ. ಎಂತಕ್ಕೆ ಅಣ್ಣ ಫೋನ್ ಮಾಡಿ ಮೆಡಿಸಿನ್ ಅಲ್ಲಿ ಬಿಟ್ಟಿಗೆ ಇದೆ, ತರಿಸಿ ಕೊಡ್ತೇನೆ ಅದನ್ನ ತಗೊಂಡು ಮತ್ತೆ ನಿಂಗೆ ತರಕಾರಿ ತಗೊಂಡು ತರಕಾರಿ ತಗೊಂಡು ಮನೆಗೆ ಹೋಗಿ ಮೆಡಿಸಿನ್ ತಗೊಬನ್ನಿ. ಹಂಗೆ ನಾ ಇಲ್ಲೇ ಇರ್ತೀವಿ. ಸುನಿಯರ್ ಮೆಡಿಸಿನ್ ಕಾರ್ ದೊಡ್ಡಮ್ಮಂಗೇನೋ ಮೆಡಿಸಿನ್ ಬೇಕಂತ, ಅದು ಬಿಟ್ಟು ಹೋಗಿರಂತಿಲ್ಲ, ಕಾರ್ ಅದನ್ನು ತಗೊಂಡು ಬತ್ರಿ. ಈಗ ತರಕಾರಿ ತಗೊಂಡು ಹಾಕೋಕ್ಕಿತ್ತು, ಹಾಗೆ ತಗೊಂಡು ಮನೆಗೆ ಹೋಗ್ಬೋದು. ಕಾಗೇರಿ ಅಂಗಡಿಗೆ ಬಂತೀಗ. ಕಾಗೇರಿ ಹತ್ರ ಇತ್ತು. ಸುನಿಯವ್ರ ಅಂಗಡಿಗೆ ಅವ್ರ ಮೊಟ್ಟಿ ಮತ್ತು ಬ್ರೆಡ್ ಬೇಕಿತ್ತು, ಬ್ರೆಡ್ ಆಮ್ಲೆಟ್ ಮಾಡ್ಕೊ ತಿನ್ಕೆ. ಸೊ ತಪ್ಪು ಕೇಳಿದೆ ಅವ್ರೀಗ. ಜಸ್ಟ್ ಮನೆ ಬಂತು. ಈಗ ಬರ್ತಾನೆ ಬ್ರೆಡ್ ಆಮ್ಲೆಟ್ ಮಾಡಿ ಕೊಡ್ತೀನಿ ಅನ್ನೋದು ಕಾಂಬ ಹ್ಯಾಂಗೆ ಮಾಡ್ತಾಳೆ ಅಂತ. ಎಂತ ಆಮ್ಲೆಟ್? ಈ ಬ್ರೆಡ್ ಹೇಳೋದಲ್ಲ, ಇನ್ನೊಂಥರ ಸ್ಲೈಸ್ ಬ್ರೆಡ್. ನಾ ತಗೊಳೋದು ಬ್ರೆಡ್ ಅಲ್ಲ, ಬನ್ ಆಮ್ಲೆಟ್ ಮಾಡುತ್ತೆ. ಎರಡು ಕುಕ್ಕರ್ ಬಿಸಿ ಇತ್ತು. ಎಷ್ಟು ಮಾಡ್ತೀವಿ? ಏನು ತಗೊಳ? ಸ್ಟಾರ್ ಹಣ್ಣು. ಆ ಶೇಪಿಗೆ ಕಟ್ ಮಾಡೋದೇನು ಆ್ಯಪಲ್ನ? ಆ್ಯಪಲ್ ಅಲ್ಲ ಇದೆ. ಎಂತ ಆ್ಯಪಲ್ನ ಶೇಪಿಗೆ ಕಟ್ ಮಾಡೋದು? ಆ್ಯಪಲ್ನ ಶೇಪಿಗೆ ಕಟ್ ಮಾಡಿದ್ರೆ ಎಂತ ಇದೆ ಅಂದು? ನಾ ಹೇಳೋದು ಕರೆಕ್ಟ್ ಇತ್ತಿದ್ದು ಸ್ಟಾರ್ ಫ್ರೂಟ್ ಅಮ್ಮ. ಶೇಪ್ ಕಣೆ ಗೊತ್ತಿದೆ. ಹಾಂ ಇದೆಯಲ್ಲ. ಓ ಇದನ್ನ ಕಂಡಿದೆ. ಕಟ್ಟತ್ತ? ಹೌದು, ಹಂಗೆ ಇತ್ತಲ್ಲ ಅದು. ಎದುರು ಬದಿ ಇಟ್ಕ ಕಾಣ, ಎದುರು ಇಟ್ಕ ಕಾಣ. ಹಿಂಗ? ಹ್ಞೂ. ಬಟ್ ಹೀಗೆ ಹಂಗ ವೇಟ್
ಎಂತ ಹೇಳುದು. ರೆಡಿ ರೆಡಿ ರೆಡಿ. ಹಿಂಗ್ ಹೊಡ್ದಾಕುದು ಒಂದು ಇದು ಬರ್ತದೆ, ವಾಪಸ್ ಮಟ್ಟಿ ಹಾಕುದು, ಮಟ್ಟಿ ಹೊಡೆದು ಓಡಿತ್ತಲ್ಲ ವಾಪಸ್ ತೆಗೆದು ಹಾಕ. ಹಿಂಗ್ ಹೊಡೆದು ಹಿಂಗ್ ಹಾಕುದು ಎಷ್ಟು ಒಳ್ಳೆ ಆಗ್ತದೆ. ಕಡೆಗೆ ಅದೇ ಬ್ರೆಡ್ನೆಲ್ಲ ಇದು ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಇಲ್ಲ ಕಲಿಸ್ಕೊಂಡಿದ್ದಾಳೆ. ಪ್ಯಾನ್ ರೆಡಿ ಆಯಿತು. ಎಂತ ಹುಡ್ತಿದ್ದೆ? ಹುಯಿ ಮತ್ತೆ ದೋಸೆನ ದೋಸೆ ಹುಯಿ ಅದನ್ನು ಪಟ ಪಟ ಇಡ. ಅದಿಡುವ ಇದಾಯ್ಕಲ್ಲ, ಟೊಮೆಟೊ ಜಾಸ್ತಿ. ಇದು ಪಿಜ್ಜಾ ಆಮ್ಲೆಟ್ ಪಿಜ್ಜಾ ಇದು. ಬ್ರೆಡ್ ಆಮ್ಲೆಟ್ ರೆಡಿ. ಬ್ರೆಡ್ ಪಿಜ್ಜಾ ಗಾಯ್ಸ್. ಬರೀ ಟೊಮೆಟೊ ನಿಂತು ಬೇಜಾರು ಮಾಡ್ಕೊಬೇಡಿ, ಮಟ್ಟಿ ತೋರುದೆ. ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಕಟ್ ಮಾಡ. ಬ್ರೆಡ್ ಆಮ್ಲೆಟ್ ಆಯ್ತಾ? ಒಳ್ಳೆ ಆಗುತ್ತಾ? ಹೌದಾ? ಮುಗ್ಸಕ್ ಮಾತ್ರ ಆಗಲಿ ಇದು. ಸಂಚು ಮಾಮಿ ಮಾಡಿದ ಬ್ರೆಡ್ ಆಮ್ಲೆಟ್ ಹೆಂಗಾಯ್ತು? ನಿಜ? ಹಾನೆಸ್ಟ್ ಹಾನೆಸ್ಟ್. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ? ತಿನ್ ಮನೆ 2-3 ದಿನ ಆಯ್ತು. ಕೋಳಿ ಮರ 2-3 ದಿನ ಆಯ್ತಾ? ನಾ ಕಾಣದೆ 1 ವಾರ ಆಯ್ತೇನು? ಕೋಳಿ ಮರ 1 ವಾರ ಆಯ್ತಾ? ನಾ ಕಾಣದೆ 1 ವಾರ ಆಯ್ತು. ಸುನಿಯವ್ರ ಮನೆ ಕಾಣ್ಲಕ್ಕಂಬ ಮೈ ಮೇಲೆ ದೊಡ್ಡದ ಇಲ್ಲ. ದೊಡ್ಡದ್ ಮಾಡುದು ಯಾರು? ಫುಡ್ ಎಲ್ಲ ಹಾಕಿ ಟೈಮ್ ಟು ಟೈಮ್ ಫುಡ್ ನೀರು. ಹೌದಾ? ಮೈ ಮೇಲೆ ಅಂತ ಮೈ ಮೇಲೆ ಕೆಸರೆ ಕೆಳ ಬಿಟ್ಟಿರೇನು? ಕಂಡ್ರಲ್ಲ ಇವತ್ತಿಂದು ವ್ಲಾಗ್ನ. ಟೆಂಪಲಿಗೆ ಬಂತು. ಇವತ್ತಿನ ವ್ಲಾಗ್ ಇದಾಗಿತ್ತು. ಟೆಂಪಲಿಗೆ ಹೋಯ್ತು. ನಾಳೆ ಸಂಡೆ, ನಾಳೆ ಕಾಂಬ ಯಾವತ್ತ ಇವತ್ತೇನು ನಾಳೆ ಕಾಂಬ. ಸುನಿಯವ್ರ ಅಕ್ಕನೂ ಹಾಸ್ಪಿಟ್ಲಿಗೆ ಹೋಗಿರೋ, ಅಡ್ಮಿಟ್ ಮಾಡ್ಕೊಂಡು ಲೈಟ್ ಆಗಿ ಹೊಟ್ಟೆ ನೋವು ಬಂತಂತ. ಸೊ ಅವ್ರಿಗೆ 20ಕ್ಕೋ 22ಕ್ಕೋ ಡೇಟ್ ಕೊಟ್ಟಿದ್ದೀರೋ. ಲೈಟಾಗಿ ಮೊನ್ನೆ ಟೆಸ್ಟಿಗೆ ಹೋಗಿದ್ದೀರೋ. ಸೊ ಏನೋ ಇವತ್ತು ಲೈಟಾಗಿ ಹೊಟ್ಟೆ ನೋವು ಬಂತ ಅನ್ಕೊಂಡು ಅಲ್ಲ ಟೆಸ್ಟ್ ಮತ್ತೆ ಬುಧವಾರ ಬಪ್ಪು ಕೇಳಿರಂತ. ಇವತ್ತು ಲೈಟಾಗಿ ಎಲ್ಲೂ ಹೊಟ್ಟೆ ನೋವು ಬಂತಂತ. ಸೊ ಅಡ್ಮಿಟ್ ಆಯ್ರಿ ಈಗ ಹಾಸ್ಪಿಟ್ಲಲ್ಲ. ಅದು ನಾಳೆ ಕಾಣ್ಕದೆ ಅಂತ ನಾಳೆ ಹೇಳ್ತಾರೆ. ಅಮ್ಮ ಫೋನ್ ಮಾಡ್ತಾರೆ ಅಂತ. ಅಮ್ಮ ಇದ್ರು ಬಾವಿಗೆ ಬತ್ತಿದ್ರು ಆಚೆಯಿಂದ. ಕಾಂಬ ನಾಳೆಗೆ ಅಂತ ಏನಂತ ಇಂಥ ಪಾಪು ಬತ್ತು ಕಾಂಬ. ಸುನಿಯರಿಗೆ ಅಳಿಯ ಬತ್ರ ಸಸಿ ಬತ್ರ ಕಾಂಬ ನಾಳೆ ಗೊತ್ತಾಗ್ತು. ಹಾಸ್ಪಿಟ್ಲಿಗೆ ಹೋದ್ದು ವಿಡಿಯೋನ ಮಾಡ್ತೀವಿ ನಾವು. ಎಂಥ ಮಗು ಆಯ್ತು ಅವರಿಗೆ. ಅವ್ರ ಸೀಮಂತ ವ್ಲಾಗ್ ಪ್ರತಿಯೊಂದು ನಾವು ಕ್ಯಾಪ್ಚರ್ ಮಾಡಿ ಹಾಕಿತ್ತು. 5 ತಿಂಗಳದಾಗಿರ್ಬೋದು, ಸೀಮಂತದಾಗಿದ್ದು ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಹಾಕಿತ್ತು. ಸೊ ಇದನ್ನು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತು. ಮಗಿನ ತೋರ್ಸು ಹೇಳಕ್ಕ ಹಾಸ್ಪಿಟ್ಲಿಗೆ ಹೋದ್ದು ಇದೆಲ್ಲ ಮಾಡ್ಲಕ್ಕ. ಸೊ ಇನ್ನೆಲ್ಲ ಫಂಕ್ಷನ್ ಇತ್ತು. ಈಗ ಮಗಿನ ತೊಟ್ಲಿ ಹಾಕೋದು ಹಬ್ಬ ಗಿಬ್ಬ ಅನ್ಕೊಂಡು. ಸೊ ಎಲ್ಲ ವ್ಲಾಗ್ನು ಕಾಣಿ ಬತ್ತತ್ತು. ಹಂಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿತ್ತು. ನಾಳೆ ವಿಡಿಯೋದಾಗ ಮತ್ತೆ ಬತ್ತ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.